ನೋಡಿ ಗೈಸ್, ಇಲ್ಲಿ ನನ್ನೊಂದು ಬಿಟ್ಟು ತಿಂಡಿ ತಿಂತಿದ್ದಿ ಏನೋ ಅನ್ಸೋದು. ಕೊಡೋರಿದ್ರೆ ಕಮೆಂಟ್ ಮಾಡಿ ಗೈಸ್. ಮನೆ ಐತೆ, ಇವಾಗ ಮನೆ ಮಾಡೋ ನೋಡಿ ಗೈಸ್. ಇವಾಗ ಬೆಲ್ಲನ ಪೂಜೆ ಮಾಡ್ತಾರೆ ಮತ್ತು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ಗಂಟ ಇಲ್ಲಿ ಇವ್ರ ಮನೆ, ಮದುವೆ ಆಗೋ ಹುಡುಗ ಇವ್ರ ಮನೆಯಲ್ಲೇ ಪೂಜೆ ಮಾಡಿಸ್ತಾ ಇರೋದು. ಎಲ್ರಿಗೂ ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ, ಇವತ್ತಿನ ವಿಡಿಯೋ ಏನಿರುತ್ತೆ ಅಂತಂದರೆ ಒಂಥರ ಸ್ಪೆಷಲ್ ವಿಡಿಯೋನೇ. ಅಂತಂದರೆ ಏನು ಸ್ಪೆಷಲ್ ಅಂತಂದರೆ, ನಮಗೆ ಒಂದು ಫಂಕ್ಷನ್ ಇದೆ. ಅಂತಂದರೆ ನವೀನ್ ಇದ್ದಾರಲ್ಲ, ನವೀನ್ ಅವರ ಬೆಸ್ಟ್ ಫ್ರೆಂಡ್ ಮನೆಯಲ್ಲಿ ಅವ್ರದ್ದು ಮನೆದೇವ್ರ ಹಬ್ಬ ಇದೆ. ಅಂತಂದರೆ ಅವ್ರ ಮನೆದೇವರು ಮೀನ್ಸ್ ನಮ್ಮ ಮನೆದೇವ್ರ ಹಬ್ಬನೂ ಕೂಡ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಅಲ್ಲಿಗೆ ಹೋಗಬೇಕು ಸಂಜೆ. ಅದಕ್ಕೇ ನಿಮ್ಗೂ ಕೂಡ ಹಬ್ಬನ ತೋರಿಸೋಣ. ನನಗಂತೂ ಗೊತ್ತಿಲ್ಲ, ನಾನು ಯಾವಾಗಲೂ ನೋಡಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗಾಗಿ ನಿಮ್ಗೂ ತೋರಿಸೋಣ ಹೇಗಿರುತ್ತೆ ದೇವ್ರ ಹಬ್ಬ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ ಆಲ್ರೆಡಿ 12 ಗಂಟೆ ಆಗಿದೆ. ಇನ್ನು ಜಸ್ಟ್ ತಿಂಡಿ ತಿಂದು ಮುಗಿಸಿದ್ದೀವಿ ಅಷ್ಟೇ. ತಿಂಡಿಗೆ ದೋಸೆ ಮಾಡಿದ್ದೆ, ತಿಂಡಿ ತಿಂದು ಕೂತಿದ್ದೀನಿ. ಇನ್ನು ಏನೂ ಕೆಲಸ ಮಾಡಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಹೊರಡಬೇಕು. ಇಲ್ಲೇ ನಮ್ಮೂರಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅವ್ರ ಮನೆ. ಹಾಗಾಗಿ ಹೋಗಬೇಕು. ಎಷ್ಟು ಗಂಟೆಗೆ ಹೋಗೋದು ಅಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಮತ್ತು ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ ಅಂತಲೂ ಗೊತ್ತಿಲ್ಲ. ಬಂದಮೇಲೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೊರಡಬೇಕು. ಅದಕ್ಕೇ ನಿಮಗೂ ಕೂಡ ಹಬ್ಬನ ತೋರಿಸೋಣ ಹೇಗಿರುತ್ತೆ, ಅವ್ರ ಊರಲ್ಲಿ ಹೇಗೆ ಹಬ್ಬ ಮಾಡ್ತಾರೆ ಅಂತ. ಅದಕ್ಕೇ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಎಲ್ಲ ವೀಡಿಯೋನೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಮತ್ತು ಈ ವಿಡಿಯೋನೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಆ್ಯಕ್ಚುಲಿ ನವೀನ್ ಅವರು ಇವತ್ತು ಬೆಂಗಳೂರಿಗೆ ಹೋಗಬೇಕಿತ್ತು. ಅದೇ ಈ ಹಬ್ಬ ಇರೋದ್ರಿಂದ ಹಬ್ಬನ ನೋಡಿಕೊಂಡು ನಾಳೆ ಹೊರಡೋಣ ಅಂತ ಅಂದ್ಬಿಟ್ಟು ಹೋಗಲಿಲ್ಲ. ಗೊತ್ತಿಲ್ಲ ನಾಳೆ ಹೋಗ್ತಾರೋ ನಾಡಿದ್ದು ಹೋಗ್ತಾರೋ ಅಂತ. ಓಕೆ ಗೈಸ್, ನಿಮಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಹೊರಡ್ಬೇಕಾದ್ರೆ ಸಿಗ್ತೀನಿ. ಓಕೆನಾ? ನೋಡಿ ಗೈಸ್, ಇಲ್ಲಿ ನನ್ನೊಂದು ಬಿಟ್ಟು ತಿಂಡಿ ತಿಂತಿದ್ದಿ ಏನೋ ಅನ್ಸೋದಿಲ್ವಾ? ಇದು ಬೆಳಗ್ಗೆ ಕ್ಯಾಪ್ಚರ್ ಮಾಡಿದ ವಿಡಿಯೋ. ಹೀಗೆ ತಿಂಡಿ ಮಾತಾಡ್ಕೊಂಡು ತಿಂಡಿ ತಿಂತಾಯಿದ್ರು. ಮತ್ತು ಸ್ವಲ್ಪ ಚಟ್ನಿ ಮಾಡಿದ್ದೆ, ಅದು ಖಾರ ಆಗಿತ್ತು. ಅದಕ್ಕೇ ಖಾರ ಆಗೈತೆ ಅಂತ ಹೇಳ್ತಿದ್ರು. ಗೈಸ್, ಇವಾಗ ಎಲ್ಲ ಕೆಲಸನೂ ಮುಗೀತು. 2 ಗಂಟೆ ಆಗಿದೆ ಟೈಮು. ಯಾಕೆ ಅಂತ ಗೊತ್ತಿಲ್ಲ, ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೇ ಕಾಫಿ ಕುಡಿತಾ ಇದ್ದೀನಿ. ಇನ್ನೊಂದು ಏನೋ ಹೇಳಬೇಕು ಅಂತ ಅಂದ್ಕೊಂಡೆ, ಆವಾಗಲೇ ಮರ್ತೋಯ್ತು. ಅದಕ್ಕೇ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ಗೊತ್ತಿದ್ದರೆ, ಅಂತಂದರೆ ಜೆನ್ಯೂನಾಗಿ ಇರೋವಂಥ ಏನಾದರೂ ಯಾವುದಾದ್ರೂ ಪೇಜಸ್ ಇರುತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ, ಆ ಥರ ಪೇಜಸ್ಗಳ ಬಗ್ಗೆ ಗೊತ್ತಿದ್ದರೆ, ಮತ್ತು ಆ ಥರ ಜಾಬ್ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ದಯವಿಟ್ಟು ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ, ಅಥವಾ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಏನಕ್ಕೆ ಅಂತಂದರೆ ಜೆನ್ಯೂನಾಗಿರಬೇಕು. ಇವಾಗ ಆ ಥರ ಅಲ್ಲ. ನನಗೂ ಕೂಡ ಮೆಸೇಜ್ ಮಾಡಿದರು, ಬಟ್ ಅದೇನಕ್ಕೂ ನನಗೆ ಫೇಕ್ ಅಂತ ಅನ್ನಿಸ್ತು. ಅದಕ್ಕೇ ಜೆನ್ಯೂನಾಗಿರೋದು ಯಾವ್ದಾದ್ರು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ಹೇಳೋಣ ಅಂತ ಅಂದ್ಕೊಂಡೆ, ಆವಾಗಲೇ ಮರ್ತೋಯ್ತು. ಸೊ ಇವಾಗ ಎಲ್ಲ ಕೆಲಸ ಆಯಿತು. ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಎಲ್ಲ ಆದಮೇಲೆ ಹೊರಡ್ಬೇಕಾರೆ ಮತ್ತೆ ವೀಡಿಯೋಗೂ ಮಾಡ್ತೀನಿ. ಈಗ ಟೈಮು 4 ಗಂಟೆ ಆಗಿದೆ. ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮುಗೀತು. ಪೂಜೆ ಮಾಡಿದ್ದೆಲ್ಲ ಆಯಿತು. ಇನ್ನು ಮನೇಲೇನು ಕೆಲಸ ಇಲ್ಲ. ನವೀನ್ ಅವ್ರು ಬಂದಿಲ್ಲ ಇನ್ನು. ಅಂತಂದರೆ ಅದೇ ದೇವ್ರನ್ನ ತರಲಿಕ್ಕೆ ಅಂತ ಹೋಗಿದ್ರು, ಅದು ಇನ್ನೂ ಬಂದಿಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಬರ್ತಾರೇನೋ ಅನಿಸುತ್ತೆ ಇವಾಗ. ಅವ್ರು ಬರೋ ಅಷ್ಟರಲ್ಲಿ ರೆಡಿಯಾಗಿ ಹೊರಡಬೇಕು. ಅಲ್ಲಿಗೆ ಹೊರಟು ಹೋದ್ಮೇಲೆ ಅಲ್ಲಿ ಏನೇನು ಪೂಜೆ ಮಾಡ್ತಾರೆ ಮತ್ತು ಹೇಗಿರುತ್ತೆ ಅಂತ
ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ಈ ಥರ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ಅದು ನನಗೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಿದ್ರು. ಇವಾಗ ಹೋಗಬೇಕು. ಇವಾಗ ಬಂದ್ವಿ, ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಬಂದು ಮನೆಗೆ ಹೋಗೋಣ. ಒಳಗಡೆ ಏನು ಮಾಡ್ತಿದ್ದಾರೆ ಏನು ಅಂತ ನೋಡೋಣ. ಅದೇ ಫ್ರೆಂಡ್ ಮನೆ. ಹಿಂಗೆ ನೋಡಿ ಗೈಸ್, ಇದು ನಮ್ಮ ಅತ್ತೆ. ನಮ್ಮ ದೊಡ್ಡತ್ತೆ ದೊಡ್ಡ ಹಾಗೆ ಬಂದ ತಕ್ಷಣ ಇವಾಗ ಬಂದ್ರಲ್ಲ ಅಂತ ಅಂದ್ಕೊಂಡು ಮತ್ತೆ ನಿಮ್ಮತ್ತೆ ಎಲ್ಲ ಅಂತ ಕೇಳ್ಕೊಂಡು ಹಾಗೆ ಏನೇನೋ ಮಾತಾಡ್ತಾ ಇದ್ವಿ. ತೋರಿಸ್ತಿತ್ತು ಮತ್ತು ಅಡುಗೆ ಏನೇನು ಮಾಡ್ತಿದ್ದಾರೆ ಅಂತ. ಮತ್ತು ಹಂಗೆ ಎಲ್ಲ ಹರಟೆ ಹೊಡ್ಕೊಂಡು ನೈಟು ಅಡುಗೆ ಮಾಡ್ತಿದ್ವಿ. ಹೋದ ತಕ್ಷಣ ಅದೇ ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟು ನೀನು ದೇವ್ರು ಬರೋವರೆಗೂ ಅಡುಗೆ ಮಾಡ್ತಾಯಿದ್ವಿ. ಅಂದರೆ ಇನ್ನೂ ಏನೂ ರೆಡಿ ಮಾಡಿರಲಿಲ್ಲ. ಹಾಗಾಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಅಡುಗೆ ಮಾಡ್ತಾಯಿದ್ವಿ. ಇವಾಗ ದೇವ್ರನ್ನ ತೊಗೊಂಡು ಬಂದರು. ಒಂದು ನಿಮಿಷ ಇರಿ, ತೋರಿಸ್ತೀನಿ. ನನ್ನ ವಾಯ್ಸ್ ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ. ನೋಡಿ ಗೈಸ್, ಇಲ್ಲಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಫೋನ್ ಇಸ್ಕೊಂಡು ಹೋಗೋರೆ. ನಂದ ನಮ್ಮ ಅತ್ತೆ, ನಮ್ಮ ಮಾವ, ಇದು ನಮ್ಮ ಮಾವ, ಇದು ನಮ್ಮ ಅತ್ತೆ. ಇಲ್ಲಿ ಎಲ್ಲ ಅಡುಗೆ ಮಾಡ್ತಿದ್ದಾರೆ. ಏನು ಕೆಲಸ, ನಾನು ಏನು ಕೆಲಸ ಮಾಡೋಕ್ಕೂ ಬಿಡ್ತಿಲ್ಲ. ಕುತ್ಕೋ ಅಂತಂದರೆ ಇಲ್ಲಿ ಸ್ವಲ್ಪ ನೀರೆಲ್ಲ ಚೆಲ್ಲಿರುತ್ತಲ್ಲ, ಅದಕ್ಕೇ ಹುಷಾರಾಗಿ ಓಡಾಡು ಅಂತ ಏನು ಕೆಲಸನೂ ಮಾಡ್ತಿಲ್ಲ. ಅದಕ್ಕೆ ಸುಮ್ಮನೆ ಇಲ್ಲಿ ರೂಮಲ್ಲಿ ಬಂದು ಕೂತಿದ್ದೀನಿ. ಇವಾಗ ಅಡುಗೆ ಎಲ್ಲ ಮಾಡಿದ್ವಿ, ಆವಾಗಲೇ ಬಂದು. ಬಟ್ ಫೋನೇ ಇರಲಿಲ್ಲ, ಅದಕ್ಕೇ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಇವಾಗ ಬೆಲ್ಲದನ್ನ ಮಾಡಿ ಅಂತ ಹೇಳಿದರು, ಅದನ್ನು ಮಾಡ್ತಿದ್ದಾರೆ. ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ನೋಡೋಣ ಹೇಗಿರುತ್ತೆ ಪೂಜೆ ಅಂತ. ಇಲ್ಲಿ ಇವ್ರ ಮನೆ, ಮದುವೆ ಆಗೋ ಹುಡುಗ ಇವ್ರ ಮನೆಯಲ್ಲೇ ಪೂಜೆ ಮಾಡಿಸ್ತಾ ಇರೋದು. ಹಾಯ್ ಮಾಡೋಣ. ಯಾರಾದರೂ ಹುಡುಗಿ ಕೊಡೋರಿದ್ರೆ ಕಮೆಂಟ್ ಮಾಡಿ ಗೈಸ್. ಮನೆ ಐತೆ, ಇವಾಗ ಮನೆ ಮಾಡೋರೆ. JCB ಐತೆ, ಟ್ರ್ಯಾಕ್ಟರ್ ಐತೆ. ಮತ್ತು ಇವಳು ನನ್ನ ಬಿಗ್ ಫ್ಯಾನ್ ಅಂತೆ. ಹಾಯ್ ಮಾಡು.
ಕೂಡ ಪೂಜೆ ಮಾಡಿದ್ವಿ ದೇವರಿಗೆ, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿದರು. ನಾನಂತೂ ಇದನ್ನೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಎಂಜಾಯ್ ಮಾಡಿದೆ ಮತ್ತು ತುಂಬಾ ಚೆನ್ನಾಗಿತ್ತು ನೈಟೆಲ್ಲ. ಮತ್ತು ತುಂಬಾ ಜನನೂ ಕೂಡ ಇದ್ದರು. ಬಟ್ ನಾನು ಯಾರನ್ನೂ ಅಷ್ಟು ಕ್ಯಾಪ್ಚರ್ ಮಾಡಲಿಲ್ಲ, ಏಕೆಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ವಿಡಿಯೋ ಅಂತಂದರೆ, ಇನ್ನೊಬ್ಬೊಬ್ರಿಗೆ ಇಷ್ಟ ಆಗಲ್ಲಲ್ವ. ಸೊ ಹಂಗಾಗಿ ಜಾಸ್ತಿ ಅದನ್ನೆಲ್ಲ ಹಾಕಿಲ್ಲ. ನಾನು ಹತ್ರದಿಂದ ಪೂಜೆ ಮಾಡಿದ್ದು ಮತ್ತು ನಮ್ಮ ಮನೆ ದೇವರು ಕೂಡ ಇಷ್ಟು ಹತ್ರದಿಂದ ನೋಡಿದ್ದು ಇದೇ ಫಸ್ಟ್ ಟೈಮ್. ನೋಡಿ ಗೈಸ್, ಇವಾಗ ಬೆಲ್ಲನ ಗೈಸ್, ಇವಾಗ ಪ್ರಸಾದ ಎಲ್ಲ ತಿಂದು ಪೂಜೆ ಎಲ್ಲ ಮುಗೀತು. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಪಚ್ಚೆ ಮಾಡಬೇಕು ವೀಡಿಯೋನ. ಅಂತಂದರೆ ಊಟ ಮಾಡೋದು ಎಲ್ಲನೂ ಕಂಟಿನ್ಯೂ ಮಾಡಿದ್ರೆ ತುಂಬಾ ಲಾಂಗ್ ಆಗಿಬಿಡುತ್ತೆ, ಏಕೆಂದರೆ ಬೆಳಗ್ಗೆಯಿಂದಲೇ ವೀಡಿಯೋ ಮಾಡಿದ್ನಲ್ಲ, ಅದಕ್ಕೆ ನೆಕ್ಸ್ಟ್ ಡೇ ವೀಡಿಯೋ. ನಾನು ಅಂದ್ಕೊಂಡೆ ನೆನ್ನೆ ಒಂದೇ ದಿನ ಪೂಜೆ ಅಂತ, ಬಟ್ ಇವತ್ತು ಕೂಡ ಚೆನ್ನಾಗಿರುತ್ತಂತೆ. ಅದಕ್ಕೇ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ನೋಡೋಣ, ಮತ್ತೆ ಬರ್ತಾರಂತೆ ದೇವರು, ಹಾಗಾಗಿ ಹೆಂಗೆ ಪೂಜೆ ಮಾಡ್ತಾರೆ ಅಂತ. ಇವಾಗೆಲ್ಲ ರೆಡಿಯಾಗಿದ್ದೀವಿ, ಅಂದರೆ ದೇವರನ್ನ ತೊಗೊಂಡು ಹೋಗ್ತಿದ್ದಾರೆ. ಅಂತಂದರೆ ರಾತ್ರಿ ಇಲ್ಲೇ ಕೂರಿಸಿದ್ರು, ಅದನ್ನು ಇವಾಗ ಬೇರೆ ಊರಲ್ಲಿ ಮೆರವಣಿಗೆ ಮಾಡ್ಕೊಬರೋಕ್ಕೆ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ. ಸರಿ, ತೋರಿಸ್ತೀನಿ. ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೂರಿಸಿದ್ದನ್ನು ಎತ್ಕೊಂಡು ಹೋಗಿದ್ದಾರೆ. ಇವಾಗ ತೊಗೊಂಡೋಗಿ ಮತ್ತೆ ತೊಗೊಂಡು ಬರ್ತಾರೆ. ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ತಿಂಡಿ ತಿನ್ನಬೇಕು. ಓಕೆ, ನಾನು ತಿಂಡಿ ತಿಂದು ಮತ್ತೆ ಅದು ದೇವ್ರು ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಚಿತ್ರಾನ್ನ ಇದು. ನನ್ನ ಕೈಗೆ ಸಿಕ್ಕಲ್ವ ನೀವು? ವಿಚಾರಿಸ್ಕೊಳ್ಳೋಣ. ತಂಗಿ ಬಂದವಳೆ ಮನೆಗೆ. ಏನಿಲ್ಲ, ಈಗ ಡವ್ ಮಾಡ್ತಿರೋದು. ಇರಲಿ ಬಾ. ಸುಮ್ಮನೆ ಕೂತಿದ್ದೀವಿ. ಮಟನ್ ಸಾಂಬಾರು ಮಾಡ್ತಿದ್ದಾರೆ ಒಳಗಡೆ. ಸುಮ್ಮನೆ ಫೋನ್ ನೋಡ್ತಾ ಕೂತಿದ್ವಿ. ಅದೇನೇ ಇದನ್ನು ದೇವ್ರನ್ನ ತೊಗೊಂಡು ಬಂದು ಮತ್ತೆ ಕೂರಿಸಿ ನೈಟ್ ಮಾಡಿದ್ರಲ್ಲ ಅದೇ ಥರ ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ನಾನ್ ವೆಜ್ ಮಾಡ್ತಾರೆ ಇವತ್ತು. ಅಷ್ಟೇ, ಇಲ್ಲಿ ಸೌಂಡೆಲ್ಲ ಕೇಳಿಸ್ತಿತ್ತು, ಡೋಲ್ ಸೌಂಡೆಲ್ಲ. ಬಟ್ ಜಾಸ್ತಿ ಹಾಕಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಅದನ್ನು ಲೆಸ್ ಮಾಡಿದ್ದೀನಿ. ಬಟ್ ನೈಟೆಲ್ಲ ನಾನು ಅಲ್ಲಿ ದೇವ್ರ ಹತ್ರ ಹೋಗಿರಲಿಲ್ಲ, ಯಾಕೆಂದರೆ ನೈಟ್ ಅಲ್ವಾ, ಅಲ್ಲಿಗೆಲ್ಲ ಹೋಗೋದು ಬೇಡ ಅಂತ ಹೋಗಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದರು ಕೂಡ. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.